ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನಿತ್ಯ ಹಲವಾರು ಬೆಳವಣಿಗೆಗಳ ಬಗ್ಗೆ ಜನ ಏನು ಹೇಳ್ತಾರೆ, ಜನಸಾಮಾನ್ಯರು ಮತ್ತು ಪ್ರತಿನಿಧಿಗಳ ನಡುವೆ ಮುಖಾಮುಖಿ. ಇದುವೇ ಟಿವಿ ನೈನ್ ವಿಶೇಷ ಎ ಟು ಎದಿರೇಟು. ಎ ಟು ಎದಿರೇಟು ಕಾರ್ಯಕ್ರಮದ ಈ ದಿನದ ವಿಷಯ ಕಲಬೆರಕೆ ಆಹಾರ. ನಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗ ಆಹಾರ ಅಂತಕ್ಕಂಥ ವಿಷಯ ಏನಿದೆ ಅದು ಸಾಕಷ್ಟು ರೀತಿಯಲ್ಲಿ ಕಲಬೆರಕೆ ಆಗ್ತಾ ಇದೆ. ನಾವು ತಿಂತಕ್ಕಂಥ ಆಹಾರವನ್ನು ತಿನ್ನಬೇಕೋ ಬೇಡವೋ ಅಂತಕ್ಕಂಥ ಅನುಮಾನಕ್ಕೆ ನಾವೆಲ್ಲರೂ ಸಿಲುಕ್ತಾ ಇದ್ದೀವಿ. ಬನ್ನಿ, ಈ ಎಲ್ಲ ಅಂಶಗಳ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ನಡುವೆ 4 ಜನ ಅತಿಥಿಗಳಿದ್ದಾರೆ. ಮೊದಲನೆಯವರು ಡಾಕ್ಟರ್ ಪಿ ಸದಾನಂದಮಯ್ಯ, ನಮಗೆ ಟಿವಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನಮ್ಮ ನಡುವೆ ಏನು ಆಹಾರ ತಜ್ಞರಾದಂಥ ರಘು ಅವರು ಕೂಡ ಇದ್ದಾರೆ. ರಘು ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಗಮಿಸಿರತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಬಾಬು ಅವರು ಕೂಡ ಇದ್ದಾರೆ. ಗಿರಿಧರ್ ಬಾಬು ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಇದ್ರ ಜೊತೆಗೆ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ನ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ರವಿಶಂಕರ್ ಕಾಟ್ಕರ್ ಅವರು ಕೂಡ ನಮ್ಮ ನಡುವೆ ಇದ್ದಾರೆ. ರವಿಶಂಕರ್ ಅವರೇ, ತಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ ವಿವಿಧ ಸಂಘ ಸಂಸ್ಥೆಗಳಿಂದ, ಅದರಲ್ಲೂ ವಿಶೇಷವಾಗಿ ಸಾಕಷ್ಟು ಗೃಹಿಣಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಟಿವಿ ನೈನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾನಂದಮಯ್ಯ ಅವರೇ, ಪ್ರಾಯಶಃ ತಾವು ಫುಡ್ನಲ್ಲಿ ಎಕ್ಸ್ಪರ್ಟು. ಸದಾನಂದಮಯ್ಯ ಅಂದ್ರೆ ಸಾಕು, ಒಂದು ರೀತಿ ಫುಡ್ ನಮಗೆ ನೆನಪು ಬರುತ್ತೆ. ಸೊ ಈಗ ನಾವು ತಿಂತಾ ಇರ್ತಕ್ಕಂಥ ಆಹಾರದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆಹಾರ ಕಲಬೆರಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ನಾವು ತಿಂತಾ ಇರ್ತಕ್ಕಂಥ ಆಹಾರದ ಬಗ್ಗೆ ಇನ್ ಜನರಲ್ ಆಗಿ ಏನು ಹೇಳಿಕೆ ಇಷ್ಟಪಡ್ತೀರಾ? ನೀವು ಕಲಬೆರಕೆ ಇಲ್ಲದಿದ್ದ ಆಹಾರ ಹುಡುಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ. ಯಾಕಂದರೆ ನೀವು ಯಾವ ಐಟಮ್ ತೊಗೊಂಡ್ರು, ಈಗ ನಿಮ್ಮ ತರಕಾರಿ ತೊಗೊಂಡ್ರೆ ಅಥವಾ ನಿಮ್ಮ ಬೆಣ್ಣೆ ತೊಗೊಂಡ್ರೆ, ನಿಮ್ಮದ್ರೆಲ್ಲ ನೀವು ಇದು ಮಾಡಿದ್ದೀರಾ. ಹೆಚ್ಚಿನ ಕಡೆ ಏನಾಗ್ತದೆ ಅಂದರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಆ ಕಲಬೆರಕೆ ಐಟಮನ್ನೇ ತಗೊಳ್ತಾ ಇದ್ದೀವಿ. ಓಕೆ. ಈಗ ನಿಮ್ಮ ಸಿಂಪಲ್ ನೀವು ತೊಗೊಂಡ್ರೆ, ನೀವು ಹೇಳಿದ್ರೆ ನೀವು ತರಕಾರಿ ಬಗ್ಗೆ ತೊಗೊಂಡ್ರೆ ಎಲ್ಲ ತರಕಾರಿನಲ್ಲೂ ನನ್ನ ಪ್ರಕಾರ ಅವ್ರು ಒಪ್ಕೊಳ್ಬೋದು ಅಂತ ಕಾಣುತ್ತೆ. ಲೀಗಲಿ ಅಡಲ್ಟ್ರೇಟೆಡ್ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಲೀಗಲಿ ಅಡಲ್ಟ್ರೇಟೆಡ್ ಅಂತ ಹೇಳಿದ್ರೆ, ಸಾಮಾನ್ಯ ತರಕಾರಿನಲ್ಲಿ ಇಂತಿಷ್ಟು ಮಾಯಿಶ್ಚರ್ ಅಂದರೆ ನೀರಿನ ಪಸೆ ಇರಬೇಕಂತಿದೆ. ಈ ಬೆಳೆಯೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ರೇಟ್ ಜಾಸ್ತಿ ಬರಲಿಕ್ಕೆ ನಿಮಗೆ ಯಾವಾಗ ಕೊಯ್ತೀವೋ ಅದಕ್ಕಿಂತ ಒಂದು ದಿನದ ಮುಂಚೆ ಅದಕ್ಕೆ ನೀರು ಬಿಟ್ಬಿಟ್ಟು ನೀರು ಕುಡಿಯುವಾಗ ಮಾಡ್ತಾರೆ. ಓಕೆ. ನೀವು ಅದರಿಂದ ಎಫೆಕ್ಟ್ ಏನಂತ ಹೇಳಿದ್ರೆ, ಯಾವ ತರಕಾರಿ ತೊಗೊಂಡ್ರೆ ನಿಮಗೆ ಆ್ಯಕ್ಚುಲಾಗಿ ನಾಟ್ ಮೋರ್ ದೆನ್ ನಿಮಗೆ 6 ಡೇಸ್ 7 ಡೇಸ್ ಮೇಲೆ ಬರ್ತಾ ಇರಲಿಲ್ಲ. ಮುಂಚೆ ನಿಮಗೆ ಜ್ಞಾಪಕ ಇದ್ದಾಗ ನಮ್ಮಲ್ಲಿ, ನಾನು ದಕ್ಷಿಣ ಕನ್ನಡದಿಂದ ಬಂದವನು, ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತ ಹೇಳ್ತೀವಲ್ಲ, ಮಂಗಳೂರು ಸೌತೆಕಾಯಿನ 1 ವರ್ಷ ಇಡ್ತಾ ಇದ್ವಿ. 1 ವರ್ಷ ಇವತ್ತಿಗೂ ಇಡ್ತಾರೆ ಅದನ್ನು. ಬಟ್ ಆ ಥರ ಬೆಳಿಬೇಕು. ಈಗೇನಾಗುತ್ತೆ ಅಂದರೆ, ಎಲ್ಲ ವ್ಯಾಪಾರ ದೃಷ್ಟಿಯಿಂದ ನಾವು ರೇಟ್ ಜಾಸ್ತಿ ಬರಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಈ ಥರದ್ದು ಕಲಬೆರಕೆ ಅಂದರೆ, ನಾನು ಲೀಗಲ್ ಎಲೆಕ್ಟೆಡ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ನೀರಿನ ಪಸೆ ಜಾಸ್ತಿ ಆಗೋದು. ಈಗ ದ್ರಾಕ್ಷಿ ಅಂತ ಹೇಳಿದ್ರೆ, ದ್ರಾಕ್ಷಿ ಕೊಯ್ಬೇಕಾದ್ರೆ ಮುಂಚೆ ನೀರು ಬಿಡ್ತಾರೆ ಮುಂಚಿನ ದಿನ ಸಾಯಂಕಾಲ. ಓಕೆ. ನಿಮಗೆ ಆಲ್ಮೋಸ್ಟ್ ಅಬೌಟ್ ಅವರಿಗೆ ನನ್ನ ಪ್ರಕಾರ 18ರಿಂದ 20% ನಿಮಗೆ ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಬಂತಲ್ಲ, KG ರೇಟ್ ಜಾಸ್ತಿ ಬಂತಲ್ಲ. ಬಟ್ ತಿನ್ನುವರಿಗೆ ಏನಾಗುತ್ತೆ ಹೇಳಿದ್ರೆ, ನಿಮಗೆ ಅದರದ್ದು ಎಫೆಕ್ಟ್ ಆಮೇಲೆ ಗೊತ್ತಾಗುತ್ತೆ. ಓಕೆ. ರಘು ಅವರೇ, ನೀವು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಏನು ಸಿಕ್ಕಾಬಟ್ಟೆ ಖಂಡಿದ್ದೆಲ್ಲ ತಿಂತೀವಿ, ಎಲ್ಲದೂ ಕೂಡ ಕಲಬೆರಕೆ. ಹೌದು, ಕಲಬೆರಕೆ ಅನ್ನೋದು ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕಲಬೆರಕೆ ಕೇವಲ ಒಬ್ಬ ವ್ಯಾಪಾರಿ ಮಾಡ್ತಕ್ಕಂಥದ್ದು ಅಥವಾ ರೈತ ನೀರು ಹಾಕೋದು, ಮೈಯ ಹೇಳಿದ್ರೆ ನೀರು ಹಾಕಿದರೆ ಅದು ಭಾಳ ತೊಂದರೆ ಅಂತ ನಾನು ಅನ್ಸೋದಿಲ್ಲ. ಎಂಡೋಸಲ್ಫಾನ್ DDT ಹೊಡೆದು ಇವತ್ತೊಂದು ಆಹಾರ ಧಾನ್ಯ ತನ್ನ ಮೊಳಕೆ ಹೊಡೆದು ಬರುವಾಗ ಮೊಳಕೆಯಲ್ಲಿ ಮೂಗಿನ ಮೇಲೆ ಎಂಡೋಸಲ್ಫಾನ್ ಇಟ್ಕೊಂಡೇ ಹೊರಗಡೆ ಬರುತ್ತೆ. ಆಹಾರ ಧಾನ್ಯ ಬಂದ ತಕ್ಷಣ ನಾವು ಯಾವ ಥರ ಸ್ಟೋರ್ ಮಾಡ್ತಾ ಇದೀವಿ, ಅಲ್ಲಿ ಗ್ಯಾಸ್ ಚೇಂಬರ್, ಹಿಟ್ಲರ್ನ ಗ್ಯಾಸ್ ಚೇಂಬರ್ ಥರನೇ ಅಲ್ಯೂಮಿನಿಯಂ ಸಲ್ಫೈಡು, ಮಿಥೈಲ್ ಬ್ರೋಮೈಡ್ಗಳು, ಏನು 2ನೇ ಮಹಾಯುದ್ಧದಲ್ಲಿ ದೊಡ್ಡ ದೊಡ್ಡ ಕೆಮಿಕಲ್ ಅನ್ನು ಉಪಯೋಗಿಸಿದ್ವಲ್ಲ, ಅವೆಲ್ಲವೂ ಆಹಾರ ತಯಾರಿಕೆ, ಆಹಾರ ಶೇಖರಣೆ, ಆಹಾರ ಪರಿಷ್ಕರಣೆ ಎಲ್ಲವನ್ನೂ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ನಾಲಿಗೆಯನ್ನ ನಾವು ಅಜಿನೋಮೋಟೋ ಇಂದ ಫೂಲ್ ಮಾಡ್ಕೊಳ್ತಿದ್ದೀವಿ, ವಂಚನೆಗೊಳಿಸ್ತಾ ಇದ್ದೀವಿ. ಮೂಗನ್ನ ನಾವು ಆರ್ಟಿಫಿಷಿಯಲ್ ಫ್ಲೇವರ್ ಇಂದ ವಂಚಿತಗೊಳಿಸ್ತಾ ಇದ್ದೀವಿ. ಕಣ್ಣನ್ನ ಸುಡಾನ್ ಸಿಂಥೆಟಿಕ್ ಡೈ ಇಂದ ನಾವು ನಮ್ಮನ್ನು ವಂಚಿಸ್ಕೊಳ್ತಾ ಇದ್ದೀವಿ. ಗಿರಿಧರ್ ಬಾಬು ಅವರೇ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾವು ತಿಂತಕ್ಕಂಥ ಆಹಾರದ ಬಗ್ಗೆ? ಹೋದ ವರ್ಷ ಮಾಡಿದ ಒಂದು ಸಂಶೋಧನೆ ಪ್ರಕಾರ, ವಾರಣಾಸಿ ಸಿಟಿನಲ್ಲಿ ಏನು ತರಕಾರಿ ಮಾರ್ತಾರೋ ಅದು ಹೇಗಿದೆ ಅಂದ್ಬಿಟ್ಟು ಒಂದು ಸ್ಟಡಿ ಮಾಡಿದ್ರು. ವಾರಣಾಸಿನಲ್ಲಿ ಏನು ಮಾಡಿದ್ರು ಅಂದರೆ, ಅದರಲ್ಲಿ ಎಷ್ಟು ಹೆವಿ ಮೆಟಲ್ಸ್ ಇದೆ ಅಂತ ನೋಡಬೇಕಿತ್ತು. ಹೆವಿ ಮೆಟಲ್ಸ್ ಅಂದರೆ ಕೋಬಾಲ್ಟು, ಜಿಂಕು, ಕ್ಯಾಡ್ಮಿಯಂ. ಇಂಪಾರ್ಟೆಂಟ್ ಫೈಂಡಿಂಗ್ ಏನಂದರೆ, ಅವರು ಎಲ್ಲಿ ಆಹಾರ ತಯಾರಾಗುತ್ತೋ, ಅಂದರೆ ಸೊಪ್ಪು ಅವ್ರು ನೋಡಿದ್ದು ಪಾಲಕ್ ಸೊಪ್ಪು, ಬೆಂಡೆಕಾಯಿ ಮತ್ತು ಕೋಸು, ಈ 3 ನೋಡಿದರು. ಎಲ್ಲಿ ತಯಾರಾಗುತ್ತೋ ಅಲ್ಲಿಂದನೇ ನಮಗೆ ಈ ಹೆವಿ ಮೆಟಲ್ಸ್ ಸೇರಿಸ್ತಾ ಇದ್ದಾರಾ, ಅಥವಾ ನಾವು ಎಲ್ಲಿ ಮಾರ್ಕೆಟ್ ಮಾಡ್ತೀವೋ, ಎಲ್ಲಿ ಇದರ ವಿತರಣೆ ಆಗುತ್ತೋ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಈಗ ನೀವು ಬೆಂಗಳೂರಿನಲ್ಲೇ ಹೋಗಿ ಯಾವುದೇ ಮಾರ್ಕೆಟಲ್ಲಿ ತಗೊಳ್ಳಿ, ಎಲ್ಲಿರುತ್ತೆ ನಮ್ಮ ಮಾರ್ಕೆಟ್ಗಳು? ರೋಡ್ ಪಕ್ಕ ಇರುತ್ತೆ. ರೋಡ್ ಪಕ್ಕ ಸೊಪ್ಪುಗಳು, ತರಕಾರಿಗಳು ಇರುತ್ತೆ. ನೀವು ಹೋಗಲು ಕೊಂಡ್ಕೊಂಡ್ಬರ್ತೀರ. ಕೊಂಡ್ಕೊಳ್ತಾನೋ ನಿಮ್ಮ ಗಾಡಿ ಆಫ್ ಮಾಡೋದಿಲ್ಲ. ಒಂದು ಆಕ್ಟಿವಾನೋ ಅಥವಾ ನೀವು 2 ವೀಲರ್ 4 ವೀಲರ್ ಇದ್ರೆ ಆನ್ ಮಾಡಿಕೊಂಡು ಅದರಿಂದ ಬರುವಂತಹ ಹೊಗೆ ಕೂಡ ಹೋಗಿ ಅದ್ರ ಮೇಲೆ ಕೂತು ಅದನ್ನೇ ತಗೊಂಡೋಗಿ. ಈ ಟ್ರಾನ್ಸ್ಪೋರ್ಟೇಷನ್ನು
ಮತ್ತೆ ನಾವೆಲ್ಲಿ ಅದ್ರಲ್ಲೂ ಕೂಡ ತಗೊಳ್ತೀವಿ ಆಗತ್ತೆ. ಅಲ್ಲೂ ಕೂಡ ಆಗುತ್ತೆ ಅನ್ನೋ ಒಂದನ್ನ ಆಡ್ ಮಾಡೋದು. ಓಕೆ, ಏನು ರವಿಶಂಕರ್ ಅವರೇ, ತಾವೇನು ಹೇಳಿಕ್ಕೆ ಇಷ್ಟಪಡ್ತಾರೆ ನಾವು ತಿಂತಾ ಇರ್ತಕ್ಕಂಥ ಫುಡ್ ಬಗ್ಗೆ? ನಾವು ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಪುಟ್ ದ ವೆಜಿಟೇಬಲ್ ಇನ್ ದ ವಾಟರ್, ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಅಟ್ಲೀಸ್ಟ್ ಇಟ್ ವಿಲ್ ಬಿ ಡೈಲ್ಯೂಟೆಡ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ದರ್ಸ್ ಆರ್ ಸಮ್ ಕ್ರಿಸ್ಟಲ್ಸ್ ಕಾಲ್ಡ್ ಪೊಟ್ಯಾಷಿಯಮ್ ಪರ್ಮ್ಯಾಗ್ನೇಟ್ ವಿಚ್ ಆ್ಯಕ್ಟ್ಸ್ ಲೈಕ್ ಆ್ಯಂಟಿಸೆಪ್ಟಿಕ್. ಅದನ್ನು ಸ್ವಲ್ಪ 2-3 ಹಾಕಿದ್ರೆ ಐ ಥಿಂಕ್ ವಿ ಕ್ಯಾನ್ ಅವಾಯ್ಡ್ ಲಾಟ್ ಆಫ್ ಇನ್ಫೆಕ್ಷನ್ಸ್ ಆ್ಯಂಡ್ ಪ್ಯಾರಸೈಟ್ಸ್. ಸೊ ಅಂದ್ರೆ ಕ್ಲೀನ್ ಮಾಡಬೇಕು ಅಂತ, ಕ್ಲೀನ್ ಆಗಿ ಇರಬೇಕಂದ್ರೆ ಸೊ ದಟ್ ವಿಲ್ ಬಿ ಒಟ್ಟಾರೆ ನಮ್ಮ 4 ಜನ ಅತಿಥಿಗಳು ಯಾವ ರೀತಿ ತರಕಾರಿಗಳ ಕಲಬೆರಕೆ ಆಗತ್ತಂತಕ್ಕಂಥ ಒಂದು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ TV9 ಕೂಡ 1-2 ತಿಂಗಳ ಹಿಂದೆ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಕಂಡು ಬಂದಂತ ಚಿತ್ರಣವನ್ನ ನಾವು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ. ಸದಾನಂದಮಯ್ಯ ಅವರೇ, ಇದು ನಾವು ತಿಂತಕ್ಕಂಥ ತರಕಾರಿಗಳು ಔಷಧಿ ಹೊಡೆಯೋದಲ್ಲ, ಔಷಧಿಯಲ್ಲೇ ಮುಳುಗಿಸಿ ಎತ್ತಿ ನಾವು ತರಕಾರಿ. ಇದು ಒಂದು ಸ್ಯಾಂಪಲ್ ಮಾತ್ರ ಇದು. ಈ ಥರ ಸುಮಾರು 10-15 ತರಕಾರಿಗಳ ಮೇಲೆ, ಕಲ್ಲಂಗಡಿ ಹಣ್ಣಿಂದ ಹಿಡಿದು ಬಾಳೆಹಣ್ಣಿನಿಂದ ಹಿಡಿದು ನಾವು ಬಡ್ತಕ್ಕಂಥ ತರಕಾರಿ ಎಲ್ಲದರ ಮೇಲೂ ಕೂಡ ನಾವು TV9 ಸ್ಟಿಂಗ್ ಆಪರೇಷನ್ ಮಾಡಿದಾಗ ಕಂಡು ಬಂದಂಥ ವಾಸ್ತವ ಸ್ಥಿತಿಗಳು ಇವು. ನಮ್ಮಲ್ಲಿ ಹಿಂದೆ ಯಾರೋ ನಿಮಗೆ ಈ ಥರದ ಇದು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ ಆರ್ಟಿಫಿಷಿಯಲ್ ನಾವು ಜಾಸ್ತಿ ಮಾಡಿ 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 ಲೆವೆಲ್ ಬೀರಿ ಹೋಗಿ ಈಗ ನೀವು ಇದನ್ನು ಹಾಕದೇ ಇದ್ದರೆ ಇನ್ನು ಬೇರೆ ಬರ್ತದೆ. ಈಗ ನೀವು ತೋರಿಸಿದ್ರಿ ಕಾಲಿಫ್ಲವರ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎರಡು ಜನರಿಗೆ ಆಗಿದೆ ಅವಾಲ್ ಅನ್ನೋದು, ದೊಡ್ಡವರಿಗೆ. ಒಬ್ಬ ಟೆನ್ನಿಸ್ ಪ್ಲೇಯರಿಗೆ ಆಗಿದೆ. ತಿಂದು ಅರ್ಧ ಗಂಟೆಯಲ್ಲೇ ಆ ಹುಳ ಅಂತ ಹೇಳೋದು ತಲೆ ಹೋಗಿ ಅಲ್ಲಿ ಬ್ರೈನ್ ಅಟ್ಯಾಕ್ ಆಗಿ ಅವ್ರು ಆಮೇಲೆ ಆಪರೇಷನ್ ಮಾಡಿ ತೆಗಿಬೇಕಾಯ್ತು. ಅಂದರೆ ಈ ಕಾಲಿಫ್ಲವರ್ ತಿಂದಿದ್ದಕ್ಕೆ ಅದ್ರ ಒಳಗಡೆ ಹುಳದಿಂದ. ಸೊ ಅದನ್ನ ತೆಗಿಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೋ ಯಾವುದಕ್ಕೂ ಗೊತ್ತಿಲ್ಲ. ಬಟ್ ಏನಂದ್ರೆ 90% ಏನಂದ್ರೆ ಪ್ರಾಯಶಃ ನಾವೆಲ್ಲರೂ ಕೂಡ ಬಹುತೇಕರು ಸಂಜಾತನ ಗೋಬಿ ಮಂಚೂರಿ ತಿನ್ನೋ ರೂಢಿ ಇದೆ. ಅದು ಹೆಂಗ್ ಫ್ರೈ ಮಾಡಿರ್ತಾರೆ ನಾವೆಲ್ಲ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಟೆಕ್ನಿಕಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಾಲ್ಟ್ ವಾಟರ್ ಇಡಿ ಅಂತ ಹೇಳ್ತೀವಿ. ಸಾಲ್ಟ್ ವಾಟರ್ ಅಟ್ಲೀಸ್ಟ್ ನೀವು ಅರ್ಧ ಗಂಟೆ ಇಟ್ಟರೆ ಈ ಥರದ್ದೆಲ್ಲ ಹೋಗುತ್ತೆ, ಈ ಹುಳುಗಳು ಮತ್ತು ಇದೆಲ್ಲ ಇದು ಹೋಗುತ್ತೆ. ನೀವು ಎಸ್ಪೆಷಲಿ ನೀವು ಇದಕ್ಕೆ ಅಲ್ಲಿ ತೋರಿಸಿದ್ರಲ್ಲ ಅದನ್ನ ಹಾಕಬೇಕಂತ ಇಲ್ಲ. ರಘುವರೇ, ಏನು ಈ ಔಷಧಿ ಬಳಕೆಯನ್ನು ನೋಡಿದ್ರಿ ನಾವು ತಿಂತಕ್ಕಂಥ ಪ್ರತಿ ತರಕಾರಿ ಮೇಲೂ ಕೂಡ ಒಂದು ವರ್ಷ ಕಂಟಿನ್ಯೂಸ್ ಆಗಿಂತ ತರಕಾರಿ ಸತೆ ಹೋಗ್ಬಿಡ್ತೀವಿ ನಾವು. ಖಂಡಿತವಾಗಿ ಈಗ ನಿಮಗೆ ಒಬ್ಬ ಸೆನೆಕಾ ಅಂತ ರೋಮನ್ ಫಿಲಾಸಫರ್ ಇದ್ದ, ಅವನು ಹೇಳ್ತಾನೆ ಯಾರೂ ಸಾಯೋದಿಲ್ಲ, ತಾವು ತಿನ್ನುವ ಆಹಾರದ ಮೂಲಕ ತಮ್ಮನ್ನ ತಾವು ಕೊಲೆ ಮಾಡ್ಕೊಳ್ತಾರೆ ಅಂತ. ನಮ್ಮನ್ನ ಕೊಲೆ ಮಾಡ್ಕೊಳ್ತಾ ಇದೀವಿ. ಆದ್ರೆ ಜನಸಾಮಾನ್ಯರಾಗ್ಲಿ ರೈತರನ್ನಾಗ್ಲಿ ಇದ್ರ ನಾವು ಅವರು ಕೂಡ ಇದರ ವಿಕ್ಟಿಮ್ಸ್. ಇದೇನು ಸಾಮಾನ್ಯವಾದ ಅಂತ ದೇಶ ಅಲ್ಲ. ಅಂಥ ಇದನ್ನ ನಾವು ಇವತ್ತು ಯಾವುದೋ ಒಂದು ಇಂಪೋರ್ಟೆಡ್ ಟೆಕ್ನಾಲಜಿ, ಈಗ ಒಂದು ಹಸು ತಂದಿದೀವಿ ನಾವು ಇಂಪೋರ್ಟೆಡ್, 6,500 ಬ್ರೀಡ್ ಇದ್ದು ನಮ್ಮ ಲೋಕಲಲ್ಲಿ. ಒಂದು ನ್ಯೂ ಜೆರ್ಸಿ ಹಸು ತಂದು, ಇಂದು HF ಹಸು ತಂದು, ಅದು ಮಲಗಿದ್ದು ಹೇಳ್ಬೇಕಾದ್ರೆ ಇಂಜೆಕ್ಷನ್ ಕೊಡ್ಲೇಬೇಕು ಅದಕ್ಕೆ. ಕೋಳಿ ರಾತ್ರಿ ಲೈಟ್ ಆಫ್ ಮಾಡಬಾರದು, ಆಂಟಿಬಯೋಟಿಕ್ಸ್ ಹಾಕ್ಲೇಬೇಕು. ಈ ರೀತಿ ನಾವು ಮೂಲ ಬೇರಲ್ನಲ್ಲಿ ನಾವು ಕೆಟ್ಟು ಹೋಗಿದ್ದೀವಿ. ನಮ್ಮ ವ್ಯವಸ್ಥೆ ನಾವು ಇವತ್ತು ಆಹಾರ ಉತ್ಪಾದನೆ ಹೆಸರಿನಲ್ಲಿ ಏನು ತಪ್ಪು ಮಾಡಿದೀವಿ ಅಂತ ಹೇಳಿದ್ರೆ, ಸುರಕ್ಷತೆ ಮತ್ತು ಸೇಫ್ ಫುಡ್ ಅಂತ ಏನಿದೆಯೋ ಇವುಗಳನ್ನ ಬಹಳಷ್ಟು ರಾಜಿ ಮಾಡಿಕೊಂಡು ಅನಾರೋಗ್ಯಕ್ಕೆ, ಕಾಯಿಲೆಗೆ, ಇವತ್ತು ಕಾಯಿಲೆಗಳ ಆಗರ ಆಗಿದೆ ನಮ್ಮ ದೇಶ. ಕಾಂಪ್ರಮೈಸ್ ಮಾಡ್ಕೊತಾ ಗಿರಿಧರ ಬಾಬು ಅವರೇ, ನೀವು ಅಮೆರಿಕಾದಲ್ಲಿ ಕೂಡ ಸಾಕಷ್ಟು ವರ್ಷ ಇದ್ರಿ. ಅಲ್ಲೂ ಕೂಡ ಇದೇ ರೀತಿ ಫುಡ್, ಈಗ ರಘು ಹೇಳಿದ್ರು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅಂತ, ಅಲ್ಲೂ ಕೂಡ ಫುಡ್ ವಿಷಯದಲ್ಲಿ ಇದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ತಾರ, ಇದೇ ರೀತಿ ಔಷಧಿಗಳನ್ನು ಹೊಡಿತಾರ, ಇದೇ ರೀತಿ ಈ ಹೊಗೆಯಲ್ಲಿ ಸಂತೆಯಲ್ಲಿ ರೋಡ್ ಬದಿ ಮಾರಾಟ ಮಾಡ್ತಾರ. ಈ ಏನು ಹಸಿರು ಬಣ್ಣದ ತರಕಾರಿಗಳಿರುತ್ತೋ ಅದನ್ನ ತಗೋಬೇಕು ಅಂದ್ರೂ ಸಾಕಷ್ಟು ಇಷ್ಟೇ ಸಮಯದೊಳಗಡೆ ಇದನ್ನ ಉಪಯೋಗ ಮಾಡಬೇಕು. ಇದನ್ನ ಇದೇ ತರ ನಾವು ಮಾಡಿದ್. ಇನ್ನೊಂದು ಬಹಳ ಒಳ್ಳೆ ಕಾನ್ಸೆಪ್ಟ್ ಫುಡ್ ಮೈಲ್ಸ್ ಅಂತ. ಏನಂದ್ರೆ ಈ ನೀವು ತಿನ್ನೋ ಅಂತ ಆಹಾರ ಪದಾರ್ಥ ಎಷ್ಟು ದೂರದಿಂದ ಈ ಅಂಗಡಿಗೆ ಬಂದಿದೆ ಅಂತ ಆ ಲೇಬಲಿಂಗ್ ಮೇಲಿರುತ್ತೆ. ಅಂದ್ರೆ ಮಂಡ್ಯದಿಂದ ಬಂದಿದೆಯೋ, ಬೀದರಿಂದ ಬಂದಿದೆಯೋ, ಯಾವ ಡೇಟ್ ಇಂದ ಅಲ್ಲಿಂದ ಹೊರಟಿದೆ, ಇವಾಗ ಹೇಗೆ ಅದನ್ನ ಪರಿಷ್ಕರಣೆ ಮಾಡಿದ್ದಾರೆ, ಇದನ್ನ ಯಾವ ಕೆಮಿಕಲ್ ಹಾಕಿದ್ದಾರೆ, ಪ್ರತಿಯೊಂದು ಕೂಡ ಆ ಲೇಬಲಿಂಗ್ ಇರುತ್ತೆ. ಒಂದು ಈ ತರಕಾರಿಗಳ ಮೇಲೂ ಕೂಡ ನ್ಯೂಟ್ರಿಷನ್ ಕಾಂಟೆಂಟ್ಸ್ ಏನಿರುತ್ತೆ ಅಂತ ಏನಾದ್ರು ಲೇಬಲಿಂಗ್ ಹಾಕಿರ್ತಾರಲ್ಲ? ತರಕಾರಿಗಳ ಮೇಲೆ ಜನರಲ್ ಆಗಿ ಈಗ ಅಮೆರಿಕನ್ ಫುಡ್ ಸೊಸೈಟಿ ಇವ್ರದ್ದು ನೀವು ವೆಬ್ಸೈಟ್ ನೋಡಿದ್ರೆ ಅದರಲ್ಲಿ ಪ್ರತಿಯೊಂದು ಫುಡ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಕೂಡ ಕೊಟ್ಟಿರ್ತಾರೆ. ಅದ್ಬಿಟ್ಟು ಇನ್ನೇನೇ ಪ್ಯಾಕೇಜ್ ಫುಡ್ ಇದ್ರೂ ಅದರಲ್ಲಿ ನಿಮಗೆ ಏನ್ ಫ್ಯಾಟಿ ಆಸಿಡ್ಸ್ ಬರುತ್ತೆ, ಎಷ್ಟು ಕೊಬ್ಬಿನಂಶ ಇದೆ, ಎಷ್ಟು ಕ್ಯಾಲರೀಸ್ ಸಿಗುತ್ತೆ, ಏನೇನಿದೆ ಎಲ್ಲ ಆಹಾರ ಪದಾರ್ಥಗಳದ್ದು ಒಂದೊಂದನ್ನು ಲೇಬಲಿಂಗ್ ಇರುತ್ತೆ. ಆಮೇಲೆ ಎಷ್ಟೋ ಸಲ ನಾವು ಕೇಳಿದ್ದೀವಿ,
ಯಾವುದೋ ಒಂದು ಸೊಪ್ಪು ಚೆನ್ನಾಗಿಲ್ಲ ಅಂದ್ಬಿಟ್ಟು ವಾಪಸ್ ಕರ್ಸ್ಕೊಂಡ್ರು ಯಾವುದೋ ಒಂದು ಕಂಪನಿಯವರು. ಈ ತರದ್ದು UK ಮತ್ತೆ ಅಂದ್ರೆ ಬ್ರಿಟನ್ ಮತ್ತೆ ಅಮೆರಿಕದಲ್ಲಿ ಸರ್ವೇ ಸಾಮಾನ್ಯ. 3 ತಿಂಗಳು ರಿಜೆಕ್ಟ್ ಮಾಡಿ ವಾಪಸ್ ಕರ್ಸ್ಕೊಳ್ತಾರೆ. ನಮ್ಮಲ್ಲಿ ಯಾರಾದ್ರೂ ವಾಪಸ್ ಕರ್ಸ್ಕೊಂಡಿದ್ದಾರೆ ಅಥವಾ ರಿಜೆಕ್ಟ್ ಮಾಡಿದೀವಿ ಅಂತ ಎಲ್ಲಾದ್ರೂ ಕೇಳಿದೀವಾ? ಓಕೆ ರಘು ರಿಯಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಅಮೆರಿಕನ್ ಎಕ್ಸ್ಪರ್ಟ್ಗಳು ಕೇಳೇ ನಾವು ಕೆಟ್ಟು ಹೋಗಿತ್ತು. ನೋಡಿ, ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಅನಾರೋಗ್ಯದಿಂದ ಪೀಡಿರ್ತಕ್ಕಂಥ ದೇಶ ಇದೆ ಅನ್ನೋದ್ರೆ ಸಿಕ್ ನೇಷನ್ ಇದೆ ಅಂತ ಹೇಳಿ ಇಟ್ ಇಸ್ ಅಮೆರಿಕ. 60% ಅಮೆರಿಕನೇ ಸಿಕ್ ದೇಶ ಅಂತ ಹೇಳೋದು. 60% ಬೊಜ್ಜು ರೋಗದಿಂದ ನೆರಳ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಯಾಕಂದ್ರೆ ಅವ್ರು ಕಲುಷಿತ ಆಹಾರ ತಿಂತಲ್ಲ, ನಾವೆಲ್ಲ ತಿಂತಾ ಇದೀವಿ, ಹಂಗ ಗಟ್ಟಿರ್ಬೋದು. ಕಲುಷಿತ ಅಂತ ಹೇಳಿದ್ರೆ ಇದು ಈ ಹೈಟೆಕ್ ಅಡಲ್ಟ್ರೇಷನ್ ಬೇರೆ ಇದೆ. ಅಲ್ಲಿ GM ಫುಡ್ ಕೂಡ ಲೇಬಲ್ ಇಲ್ಲ. ಓಕೆ, ಅಲ್ಲಿ ಯಾವುದಕ್ಕೂ ಎಲ್ಲ ಕ್ಲೀನ್ ಆಗಿದ್ದ ತಕ್ಷಣ ಆರೋಗ್ಯ ಇದೆ ಅಂತ ಹೇಳಿ ಅಲ್ಲಲ್ಲ. ಇಲ್ಲಿ ಅಮೆರಿಕನ್ ಚೈನ್ಗಳಲ್ಲಿ ಬರ್ತಾ ಇದೆಯಲ್ಲ, ಎಲ್ಲ ಸ್ಪಿಕ್ ಅಂಡ್ ಸ್ಪ್ಯಾನ್ ಇರುತ್ತೆ, ಏನು ಕಸ ಇಲ್ಲ, ನೊಣ ಇಲ್ಲ, ಏನೂ ಇಲ್ಲ. ಆದ್ರೆ ಅಲ್ಲಿ ಆ ಆಹಾರವನ್ನು ತಿಂತಕ್ಕಂಥದ್ದು ಜಂಕ್ ಆಹಾರ. ಅದು ಇವತ್ತು ಅನಾರೋಗ್ಯದಿಂದ ಪೀಡಿತಕ್ಕಂಥ ಅಮೆರಿಕ ಸಿಕ್ ದೇಶ, ನಮ್ಮಲ್ಲಿ ಇದೆ ರೀ. ಯಾಕೆ ಅಮೆರಿಕ ಎಕ್ಸ್ಪರ್ಟ್ಗಳಿಂದ ನಾವು ಕಲ್ತ್ಕೊಂಡು, ಅಮೆರಿಕದಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಏನಾದ್ರು ಒಂದು ಪರಿಹಾರ ಇದ್ರೆ ಅದನ್ನ ಅವ್ರು ಕೈಗಿಸ್ಕೊಂಡು 2 ತುಂಡಾಗಿ 2 ತೊಂದರೆಯಾಗಿ ಮಾಡಿ ಮತ್ತೆ ಪರಿಹಾರ ನಮ್ಮ ಹತ್ರ ಇದೆ ಬನ್ನಿ ಅಂತ ಕರೆಸ್ಕೊಳ್ಳುವಂತ ದೇಶ ಅದು. ಓಕೆ ಓಕೆ ಸದಾನಂದಮಯ್ಯ ಅವರೇ, ನನ್ನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ದೊಡ್ಡ ಕಂಪನಿ, ಅವರು ತರಕಾರಿನ ಮಾರಾಟ ಮಾಡ್ತಾರೆ, ಹೋಲ್ಸೇಲ್ ತರಕಾರಿಗಳು ತಗೊಳ್ತಾರೆ, ಮಾರಾಟ ಮಾಡ್ತಾರೆ. ನಾನು ನೋಡಿದಾಗೇನೆ 2 ಜಾಗದಲ್ಲಿ ಅದು ನಿಮಗೆ ಸಾಯಂಕಾಲ 7:30 ಮೇಲೆ ಮಾರಾಟ ಆಗುತ್ತೆ. ಓಕೆ, ಅವರು ಬೆಳಿಗ್ಗೆಯಿಂದ ನಿಮಗೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಮಾರಾಟ ಮಾಡೋದನ್ನು ಎಷ್ಟು ಮಾರಾಟ ಮಾಡ್ತಾರೋ ಅದರ 4ರಷ್ಟು 7:30 ಮೇಲೆ ಮಾರಾಟ ಮಾಡ್ತಾರೆ. ನನ್ನ ಕ್ಯೂರಿಯಾಸಿಟಿಗೆ ಹೋಗಿ ಏನಂತ ನೋಡ್ಕೊಂಬಂದೆ. ಅದು ಸೇಲ್ ಆಗದಿದ್ದರಿಂದ ನಿಮಗೆ ಕಮ್ಮಿ ರೇಟಲ್ಲಿ ಮಾರಾಟ ಮಾಡ್ತಾರೆ. ಓಕೆ, ಎಲ್ಲಿವರೆಗೆ ನಾವು ತಗೊಳ್ಳೋರು ಇರ್ತೀವೋ ಬಕರಾಗಳು, ಅಲ್ಲಿವರೆಗೆ ನಮ್ಮಲ್ಲಿ ಸೇಲ್ ಮಾಡೋರು ಇರ್ತಾರೆ. ಒಳ್ಳೆ ಬ್ರ್ಯಾಂಡ್ ನೇಮ್ ಕೊಟ್ಬಿಟ್ಟು ಮಾಡ್ತಾರೆ. ಓಕೆ, ಏನು ರವಿಶಂಕರ್ ಅವರೇ, ನಮ್ಮ ಗೌರ್ಮೆಂಟ್ ಅವರು ನಾವು ವಿ ಆರ್ ಎನ್ಕರೇಜಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ರಘು ಹೇಳಿದ ಕೇಳಿದ್ರೆ ಗೌರ್ಮೆಂಟೇ ಔಷಧಿಗಳನ್ನು ಹೊಡಿಲಿಕ್ಕೆ ಕೂಡ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ ಅಂತ. ಯಾ, ಬಟ್ ಆಲ್ಸೋ ಮೋರ್ ಬೆಟರ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವೇರ್ ವಿ ಡೋಂಟ್ ಯಾವುದು ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ವಿ ಆರ್. ಓಕೆ, ಸೊ ಒಟ್ಟಾರೆ ನಮ್ಮ 4 ಜನ ಅತಿಥಿಗಳು ಸಾಕಷ್ಟು ಅಂಶಗಳ ಬಗ್ಗೆ ತಿಳಿದುಕೊಡ್ತಿದ್ದಾರೆ. ಆದರೆ ಇತ್ತೀಚೆಗೆ TV9 ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾವ ರೀತಿ ಬೆಣ್ಣೆಗೆ ಹಂದಿ ಕೊಬ್ಬು, ದನದ ಕೊಬ್ಬುಗಳನ್ನು ಸೇರಿಸ್ತಾ ಇದ್ರು ಅದನ್ನು ಎಕ್ಸ್ಪೋಸ್ ಮಾಡಿತ್ತು. ಈ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ನೋಡಿ. ಏನಜ್ಜಿ, ಈ ಸರಿನಾದ್ರೂ ಏನಾದ್ರೂ ತಂದಿದೀಯಾ? ದುಡ್ಡಿಲ್ಲ ಅಂದ್ರೆ ಇಲ್ಲಿ ಏನು ನಡೆಯೋದಿಲ್ಲ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಖಾಲಿ ಕೈಲಿ ಈ ಆಫೀಸ್ ಕಡೆ ತಲೆನೇ ಹಾಕ್ಬೇಡ. ಯೋ ಮಂಜ, ಅಜ್ಜಿ ಇವತ್ತು ಯಾಕೋ ಬರ್ಲೇ ಇಲ್ಲ, ಹಾಗೆ ಹೊರಟೋದ್ರು. ಹೌದಪ್ಪ? ಹೌದು ಕಣ, ಯಾಕೋ ಬೇಜಾರಾಗಿದ್ರು. ಮರದ ಕೆಳಗಡೆ ಕುಳಿತಿರ್ಬೋದು ನೋಡು. ಅಜ್ಜಿ ಟೀ ತಂದಿದ್ದೀನಿ ತಗೊಳಜ್ಜಿ. ಅಜ್ಜಿ
ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ನಮ್ಮ ಅತಿಥಿಗಳ ಜೊತೆ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸೋಣ. ಇತ್ತೀಚೆಗಷ್ಟೇ ಟಿವಿನ ಸ್ಟಿಂಗ್ ಆಪರೇಷನ್ ಮೂಲಕ ಒಂದು ಅಂಶವನ್ನು ಬಯಲು ಮಾಡಿತ್ತು. ಅದೇನೆಂದರೆ ಹಾಲನ್ನು ಯಾವ ರೀತಿ ಯೂರಿಯಾ ಹಾಕಿ ಟಿಶ್ಯೂ ಪೇಪರ್ ಹಾಕಿ ಅದನ್ನು ಕಲಬೆರಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವು ತಿಂತಕ್ಕಂಥ ಬೆಣ್ಣೆ ಮತ್ತು ತುಪ್ಪಕ್ಕೆ ಯಾವ ರೀತಿ ಹಂದಿ ಕೊಬ್ಬು ದನದ ಕೊಬ್ಬನ್ನು ಸೇರಿಸಿ ಬೆಣ್ಣೆಯನ್ನು ನಮಗೆ ಕಡಿಮೆ ರೇಟಿಗೆ ಮಾರ್ತಾರೆ ಅಂಥೇಳಿ ಈ ಟಿವಿನೇ ತಂಡ ನಡೆಸಿದಂಥ ಎಕ್ಸ್ಪೋಸ್ನ ದೃಶ್ಯಗಳನ್ನು ನಾವು ನೋಡ್ಕೊಂಬರೋಣ. ಸದಾನಂದಮಯವರೇ, ಇದು ನಾವು ತಿಂತಾ ಇರತಕ್ಕಂತಹ ಬೆಣ್ಣೆ ತುಪ್ಪ. ಯಾರು ಪ್ರಾಯಶಃ ಇತ್ತೀಚೆಗಂತೂ ಹೋಟ್ಲಿಗೆ ಹೋದರೆ ಯಾರು ಬೆಣ್ಣೆ ಹಾಕ್ಬಿಡ್ರಿ ತುಪ್ಪ ಹಾಕ್ಬಿಡ್ರಿ ಹಾಗೇನೆ ದೋಸೆ ತಂದು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಏನು ಈ ಥರದ್ದೆಲ್ಲ ಈ ಹಂದಿ ಕೊಬ್ಬು ದನದ ಕೊಬ್ಬನ್ನು ಹಾಕಿ ಬೆಣ್ಣೆ ತುಪ್ಪ ಮಾಡಿ ಅದನ್ನ ಮಾರಾಟ ಮಾಡಿದ್ರೆ ಏನಾಗಬೇಕು ಜನರ ಆರೋಗ್ಯ ಅಂತ? ಬಟ್ ಈ ಬೆಣ್ಣೆಯಲ್ಲಿ ಏನಾಗುತ್ತೆ ನಡೆದ್ರೆ ಅರ್ಧ ಹಾಳು ಮಾಡೋದು ನಾವೇ ಅರ್ಧ ಹಾಳು ಮಾಡ್ಬಿಟ್ಟು ಅರ್ಧ ಹಾಳು ಮಾಡೋದು. ಯಾಕಂತ ಹೇಳ್ತೀನಿ ಕೇಳಿ. ಈಗ ನಾವು ಬೆಣ್ಣೆ ಪರ್ಚೇಸ್ ಮಾಡ್ತೀವಿ. ಬೆಣ್ಣೆ ಪರ್ಚೇಸ್ ಮಾಡುವಾಗ ನಾನು ಲ್ಯಾಬೊರೇಟರಿ ಇಟ್ಕೊಂಡಿದ್ದೀನಿ, ನಾನು ಚೆಕ್ ಮಾಡ್ತೀನಿ. ಎಲ್ಲರದ್ದು ಲ್ಯಾಬೊರೇಟರಿ ಇರೋದಿಲ್ಲ. ಓಕೆ. ಈಗ ನಾವೇನಂದ್ರೆ ನಿಮ್ಮ ಕಾರ್ಪೊರೇಷನಲ್ಲಿ ಅಥವಾ ನಿಮ್ಮ ಗೌರ್ಮೆಂಟ್ನಲ್ಲಿ ಏನು ಲ್ಯಾಬೊರೇಟರಿ ಇದೋ ಅದರಿಂದ 4 ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಬೇರೆಯವರಿಗಿಂತ ನಮ್ಮ ಸೇಫ್ಟಿ ಫಸ್ಟು. ನಾವು ತಿಂತೀವಿ ಅದನ್ನು. ಇದರಲ್ಲಿ ಏನಾಗುತ್ತೆ ನಡೆದ್ರೆ ಫಸ್ಟ್ ಆಫ್ ಆಲ್ ನಾವು ಆ್ಯಕ್ಚುಲಾಗಿ ಕನ್ಸ್ಯೂಮರ್ ಅವೇರ್ನೆಸ್ ಬೇಕು. ಈಗ ನಿಮಗೆ ಬೆಣ್ಣೆ ಕಾಸ್ಟ್ ನೀವು ಮನೆಯಲ್ಲಿ ಮಾಡಿದ್ರೆ ಎಷ್ಟು ಬರ್ತದೆ ಅದಕ್ಕಿಂತ ಒಂದು ಯೂಶ್ವಲಾಗಿ 10-15% ಜಾಸ್ತಿ ಇರ್ಬೋದೇ ಹೊರತು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಯಾವತ್ತೂ ನಿಮ್ಗೆ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ. ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೆಚ್ಚಿನವರೆಲ್ಲ ಹೆಂಗಸರ ಇರೋದ್ರಿಂದ ಗೊತ್ತಿರ್ತದೆ ಅವರಿಗೆ. ನಿಮಗೆ 1.2 kg ನಿಮಗೆ ಬೆಣ್ಣೆ ಬರಬೇಕಂತಿದ್ರೆ 3% ಹಾಲಿದ್ದರೆ 20 ಲೀಟ್ರ್ ಬೇಕು ಹಾಲು. ಸೊ ನಿಮಗೆ 3% ಹಾಲು ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ನಿಮ್ಗೆ ಸ್ಟ್ಯಾಂಡರ್ಡ್ ಮಿಲ್ಕ್ ಇದೆಯಲ್ಲ ಅದಕ್ಕೆ ಇವತ್ತಿನ ರೇಟ್ ಇರೋದು ಮ್ಯಾನುಫ್ಯಾಕ್ಚರರ್ ಆದರೆ ನಮ್ಗೆ 16 ರೂಪಾಯಿಗೆ ಸಿಗ್ತದೆ, ನಿಮಗೆಲ್ಲ 18 ರೂಪಾಯಿಗೆ ಸಿಗುತ್ತೆ ಅಂತ ಕಾಣುತ್ತೆ. 18 ರೂಪಾಯಿ ಪ್ರಕಾರ 20 ಲೀಟ್ರಿಗೆ ಎಷ್ಟಾಯಿತು? 360 ರೂಪಾಯಿ ಆಯಿತು. 360 ರೂಪಾಯಿಗೆ 1.2 ಇಂದ ನಿಮ್ಗೆ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಕಾಸ್ಟು? ನಿಮ್ಗೆ 60 ರೂಪಾಯಿ ಬೆಣ್ಣೆ ಹೇಗೆ ಸಿಗುತ್ತೆ ಹೇಳಿ. ನಾವೇನು ಮಾಡ್ತೀವಿ, ಕಮ್ಮಿ ಸಿಗುತ್ತೆ ಬೆಣ್ಣೆ, ಹೋಟ್ಲವರು ಅದನ್ನೇ ಕೆಲಸ ಮಾಡ್ತಾರೆ. ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ತಗೊಳ್ತಾರೆ. ಬಟ್ ಕಮ್ಮಿ ಸಿಕ್ಕದಲ್ಲಿ ಏನು ಹಾಕಿದೆ ಅಂತ ಯಾರೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಸಪ್ರೇಟ್ ಲ್ಯಾಬೊರೇಟರಿ ಇಟ್ಟಿದ್ದೀವಿ. ನಿಮಗೆ ಬೆಣ್ಣೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾವು ಯೂಸ್ ಮಾಡ್ತಿರೋದು ನಿಮ್ಗೆ ಇನ್ನೂ ಸೆಕೆಂಡ್ ಸ್ಟೇಜ್. ನೀವು ಒಂದು ಸ್ಟೇಜ್ ಮಾತ್ರ ನೋಡಿದರೆ ಇನ್ನೊಂದು ಸ್ಟೇಜ್ ನೀವು ನೋಡಿಲ್ಲ. ಡೈರಿ ಬೆಣ್ಣೆಗೂ ಮತ್ತು ನಿಮಗೆ ಮೊಸರು ಕಡದ ಬೆಣ್ಣೆಗೂ ಡಿಫರೆನ್ಸ್ ಇದೆ. ಓಕೆ. ಹಳೆ ಕಾಲದಲ್ಲಿ ನಿಮಗೆ ನಾವೆಲ್ಲ ಯೂಸ್ ಮಾಡ್ತಿರುವಾಗ ನಿಮಗೆ ನಾವೆಲ್ಲ ಮಂಡ್ಯದಿಂದ ನಿಮಗೆ ಸಂತೆ ತೊಗೊಂಬರ್ತಾಯಿದ್ರು 1 kg 2 kg ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆ ಅಂದರೆ ಎಲ್ಲ ನಿಮಗೆ ಡೈರೀಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಾಲನ್ನು ನಿಮ್ಗೆ ಕ್ರೀಮ್ ಸಪ್ರೇಟ್ ಮಾಡಿಬಿಟ್ಟು ಕ್ರೀಮಿಂದ ಮಾಡ್ತಾರೆ ಬೆಣ್ಣೆ. ಬಟ್ ಆ ಬೆಣ್ಣೆಗೂ ಆ ತುಪ್ಪ ಅದರಿಂದ ಮಾಡಿದ ತುಪ್ಪಕ್ಕೂ ನಮ್ಮ ರೆಗ್ಯುಲರ್ ಇದು ಮಾಡಿದ ತುಪ್ಪದಕ್ಕೂ ತುಂಬ ಡಿಫರೆನ್ಸ್ ವ್ಯತ್ಯಾಸ ಇರುತ್ತೆ. ಹೌದು. ಈ ಟ್ಯಾಲೋ ಇರೋದ್ರಿಂದ ಏನಾಗುತ್ತೆ ಆಲ್ಮೋಸ್ಟ್ ನಿಮಗೆ 1 ಅವರಲ್ಲಿ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಫಸ್ಟ್ ನಿಮಗೆ ಬಾಯಾರಿಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಬಾಯಾರಿಕೆ ಆದಮೇಲೆ ಕಡೆಗೆ ನಿಮಗೆ ಜೀರ್ಣ ಆಗೋದಿಲ್ಲ, ಡೈಜೆಷನ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರು ಆ ಟೆಂಪರೇಚರಲ್ಲಿ ಅದು ನಿಮ್ಗೆ ಡೈಜೆಷನ್ ಆಗೋದಿಲ್ಲ. ಬೆಣ್ಣೆ ಆಗಲಿಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತದೆ. ಇದನ್ನು ಗೊತ್ತಾದ್ರೂ ಬಟ್ ನಾವು ಅದನ್ನು ಕಡೆಗೆ ಪ್ರತಿ ಸತಿ ಹೋಗ್ಬಿಟ್ಟು ಇದು ನಿಮಗೆ ರೇಟ್ 10 ರೂಪಾಯಿಗೆ ದೋಸೆ ಸಿಗ್ತದೆ, ಅವ್ರು ನಮ್ಮ ಎದುರೇ ಬೆಣ್ಣೆ ಹಾಕ್ತಾರೆ, ಇಷ್ಟೊಂದು ಬೆಣ್ಣೆ ಹಾಕ್ತಾರೆ. ನಾನೇ ನೋಡಿದ್ದೀನಿ. ಎಲ್ಲ ಒಂದು ಮುಷ್ಟಿ ತುಂಬ ತಗೊಂಡು ಪಟ ದೋಸೆ ಹೊಡಿತಾರೆ. ಇಷ್ಟು ಬೆಣ್ಣೆ ಹಾಕಿ ಬರೀ 10 ರೂಪಾಯಿ ತಗೋತಾರೆ. ಸ್ಟಾರ್ಟ್ ಆದಮೇಲೆ ಮೊನ್ನೆ ಈಗ ನಾವು ಒಂದು ಕಡೆ ಹೋಗಿದ್ದೀವಿ, ಬೆಣ್ಣೆ ಹಾಕ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರಲ್ಲಿ. ಓಕೆ. ಟಿವಿ ನೈನ್ ಪ್ರೋಗ್ರಾಮ್ ನೋಡಿದ್ರೆ ಎಫೆಕ್ಟ್ ಅದು. ಓಕೆ. ರಘುವರೇ, ಇನ್ನು ದೃಶ್ಯಗಳಲ್ಲಿ ನೋಡಿದ್ವಿ ಹಂದಿ ಕೊಬ್ಬು ದನದ ಕೊಬ್ಬು ಇನ್ಯಾವ ಕೊಬ್ಬು ಹಾಕ್ತಾರೆ ನಮಗೆ ಗೊತ್ತು, ದೇವರೇ ಗೊತ್ತಿಲ್ಲ. ಆದ್ರೆ ಏನಂದ್ರೆ ಇದೆಲ್ಲ ತಿನ್ಸಿದ್ರೆ ಏನಾಗಬೇಕು ಜನ ಅಂತ ನೋಡಿ. ಇದು ಮೊದಲನೇದಾಗಿ ಇದು ಇಟ್ಸ್ ಅ ಪ್ಯೂರ್ ಕ್ರಿಮಿನಲ್ ಆಕ್ಟ್. ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಈ ಬೆಣ್ಣೆ ಏನು ಮಾಡ್ತಕ್ಕಂಥವ್ರು ಲಕ್ಷಾಂತರ ಜನರಿದ್ದಾರೆ. ಸಣ್ಣ ಸಣ್ಣ ಕಾಟೇಜ್ ಇಂಡಸ್ಟ್ರಿ. ಇವತ್ತು ನಮ್ಮಲ್ಲಿ ಆಹಾರ ತಯಾರಿಕಾ ಘಟಕಗಳೆಲ್ಲ ಸಣ್ಣ ಘಟಕಗಳು. ಎಲ್ಲ ಅದ್ಭುತವಾದ ಮಲ್ಟಿನ್ಯಾಷನಲ್ ಕಂಪ್ನಿ ಥರ ಎಲ್ಲರೂ ಇಲ್ಲ, ಸಣ್ಣ ಸಣ್ಣ ಘಟಕಗಳು. ಇಲ್ಲಿ ಲಾಭಕ್ಕಾಗಿ ಕಳಪೆ ಇರ್ತಕ್ಕಂಥದ್ದು, ಈ ರೀತಿ
ಕ್ರಿಮಿನಲ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇರ್ತಕ್ಕಂಥ Okay. ಇವುಗಳನ್ನು ಹಿಡ್ತಾ ತರಬೇಕು. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಇದು ಮ್ಯಾನ್ ಮೇಡ್ ಪ್ರಾಬ್ಲಮ್. ಇದು ನಾವು ದುರಾಸೆಯಿಂದ ನಮ್ಮ ಲಾಭಕ್ಕೋಸ್ಕರ ನಾವು ಹೆಲ್ತ್ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವ್ದ್ರ ಬಗ್ಗೆನೂ ಕಾಳಜಿ ಇಲ್ಲ. ಲಾಭ ಒಂದು ಬಿಟ್ಟರೆ ಬೇರೆ ಯಾವುದೇ ಕಾಳಜಿ ಇರೋದಿಲ್ಲ. ಆಹಾರದಲ್ಲಿ ಈ ರೀತಿ ಮಾಡ್ತಾ ಇರ್ತಾರೆ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಆಹಾರವನ್ನು ಕಲಬೆರಕೆ ಮಾಡುವವನಿಗೆ ಅತ್ಯಂತ ಹೆಚ್ಚಿನ ಶಿಕ್ಷೆ ಇತ್ತು ಆ ಕಾಲದಲ್ಲಿ. ಸೊ ಈಗ ಕಲಬೆರಕೆ ಮಾಡೋರಿಗೆ ಅತ್ಯಂತ ಹೆಚ್ಚಿನ ಲಾಭ ಇದೆ. ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ ಒಂದು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲಿ ನಾವೀಗ ರಾಗಿಗೆ ಬಣ್ಣ ಹಾಕಿದ್ದು ತಗೋಬೇಕಾ, ನಾವು ಬೇಳೆಗೆ ಬಣ್ಣ ಹಾಕಿದ್ದ ಬೇಳೆಯನ್ನು ನಾವು ತಗೋಬೇಕಾ, ನಮಗೆ ಬಣ್ಣ ಇದ್ರೇನೆ ನಾವು ತಗೋಬೇಕಾ, ನ್ಯಾಚುರಲ್ ಆಗಿ ಪರಿಸರದ ಪ್ರಕೃತಿಯ ದತ್ತವಾಗಿರ್ತಕ್ಕಂಥದ್ದನ್ನು ನಾವು ಯಾಕೆ ತಗೊಳ್ಳೋದಿಲ್ಲ, ನಾವು ಯಾಕೆ ಈ ಬಣ್ಣದ ಮೋಜಿನ ಲೋಕಕ್ಕೆ ಬಲಿ ಬಿದ್ದಿದ್ದೀವೋ, ಈ ವೀಕ್ನೆಸ್ ಜನರಲ್ಲಿ ಏನು ಮಯ್ಯ ಅವರು ಹೇಳಿದ ಹಾಗೆ ಈ ವೀಕ್ನೆಸ್ ಇಟ್ಕೊಂಡು ವ್ಯಾಪಾರ, ಟ್ರೇಡು, ಮಾರ್ಕೆಟು ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆ. ಓಕೆ. ಸೊ ಹಾಗಾಗಿ ಇಲ್ಲಿ ಜನಸಾಮಾನ್ಯರು ಇದರಲ್ಲಿ ಒಂದು ಪಾಠ ಕಲಿಯಂತಕ್ಕಂಥದ್ದಿದೆ. ಇಲ್ಲ ನನಗೆ ನ್ಯಾಚುರಲ್ ಆಗಿ ಬೇಕಪ್ಪ, ಬೇಡ ಅಂತ ಹೇಳಿ ರಾಗಿಗೆ ಯಾಕೆ ಬಣ್ಣ ಹಾಕ್ಬೇಕು, ನಾವು ಹಾಕ್ಬೇಕಾಗಿಲ್ಲ. ಓಕೆ. ಸೊ ಈ ರೀತಿಯಾಗಿ ನಾವು ಸರ್ಕಾರದ ಈ ಜವಾಬ್ದಾರಿ ಇಲ್ಲಿ ಹೆಚ್ಚಿನದಿದೆ. ಯಾಕಂದ್ರೆ ಇದೊಂದು ಮಹಾ ಪಾಪದ ಕೆಲಸ ಆಗಿರೋದ್ರಿಂದ ಇದಕ್ಕೆ ಹಿಡಿತ ತರಬೇಕು. ಓಕೆ, ಗಿರಿಧರ್ ಅವರು ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಈ ಕಲಬೆರಕೆ ಅನ್ನೋದು ಎರಡು ತರ. ಒಂದು ಇಂಟೆನ್ಷನಲ್ ಅಂತೀವಿ, ಇನ್ನೊಂದು ಇನ್ಸಿಡೆಂಟಲ್. ಇದೆಲ್ಲ ಇಂಟೆನ್ಷನಲ್. ಇದು ಇಂಟೆನ್ಷನಲ್ ಉದ್ದೇಶಪೂರ್ವಕವಾಗಿ ಮಾಡಿದ್ದು. ರಘು ಅವ್ರು ಹೇಳಿದಾಗೆ ಕ್ರಿಮಿನಲ್ಲು ಆಕ್ಟಿವಿಟಿ, ಇದನ್ನ ಪನಿಷ್ ಮಾಡಲೇಬೇಕು. ಆದ್ರೆ ಇನ್ಸಿಡೆಂಟಲ್ ಅಂದ್ರೆ ಉದ್ದೇಶ ಇಲ್ದಲೇನೆ, ಇಗ್ನೋರೆನ್ಸ್ ಇಂದ, ಗೊತ್ತಿಲ್ದಲೆ ಮಾಡುವಂತಹ ಕಲಬೆರಕೆಗೂ ನಾವು ಪ್ರಾಮುಖ್ಯತೆ ಕೊಡಬೇಕು. ಅದರಲ್ಲಿ ಯಾಕೆ ಆಗುತ್ತೆ ಆ ತರ ಇಂಟೆನ್ಷನಲ್ ಯಾಕಾಗುತ್ತೆ ಅಂದ್ರೆ, ಅದನ್ನ ನೀವು ಈ ಕಾನೂನು ಪೂರ್ವಕವಾಗಿ ಹೋದ್ರೆ ಸಾಕಷ್ಟು ಬೇಗ ನೀವು ಅದನ್ನ ನಿರ್ಮೂಲನೆ ಮಾಡ್ಬಿಡ್ಬೋದು. ಗೌರ್ಮೆಂಟ್ ಅಂದ್ರೆ ಪ್ರತಿನಿಧಿಯಾಗಿ ನಿಮ್ಮ ಇಲಾಖೆ ಇರ್ಬೋದು ಅಥವಾ ಸರ್ಕಾರದ ಇದಕ್ಕೋಸ್ಕರ ಟೀಮ್ಸ್ ಇದೆ, ಫುಡ್ ಇನ್ಸ್ಪೆಕ್ಟರ್ ಅವರೆಲ್ಲ ಹೋಗಿ ರೈಡ್ ಮಾಡಿ ಒಂದು 3-4 ಕಡೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಈ ತರ ಸಾಕಷ್ಟು ಕಡಿಮೆ ಆಗುತ್ತೆ ಅಂತ. ಅದೇ ಅದು ನಾವು ನಮ್ಮ ಫುಡ್ ಇನ್ಸ್ಪೆಕ್ಟರ್ಸ್ ಅವರು ಪ್ರತಿ ತಾಲೂಕಿನಲ್ಲಿ ದೇ ಡೂ ಇನ್ಸ್ಪೆಕ್ಷನ್ ಅಂಡ್ ದೇ ಕ್ಯಾಚ್ ದ ಪೀಪಲ್ ಅಂಡ್ ನಮ್ಮ ಲ್ಯಾಬ್ರೇಟರಿಗೆ ಕಳಿಸ್ತಾರೆ. ಮಾತ್ರ ಸ್ವಲ್ಪ ಇನ್ನು ಸ್ವಲ್ಪ ಲಾ ಶುಡ್ ಬಿ ಮೋರ್ ಸ್ಟ್ರಿಕ್ಟ್ ಅಂಡ್ ಸ್ಟ್ರಿಂಜೆಂಟ್ ಇರಬೇಕು. ಓಕೆ. ಸೊ ಒಟ್ಟಾರೆ ಸಾಕಷ್ಟು ಅಂಶಗಳು ನೀವು ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈಗ ಪ್ರೇಕ್ಷಕರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲು ಸುನಂದ ಅವರು ತಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸುನಂದ ಅವರು, ಡಾಕ್ಟ್ರೆ ನೀವು ಹೇಳಿದ್ರಿ ಕಡಪೆ ಬೆಲೆ ಬೆಣ್ಣೆ ಅಂತ ಅವ್ರು ಹೋಗಿ ತಗೊಳ್ತಾರೆ ಅಂತ. ಅದು ಹೋಟ್ಲ್ನವರು ಮತ್ತು ಬಿಸ್ನೆಸ್ನವರು. ಈ ಮನೆಯಲ್ಲಿ ಗೃಹಿಣಿಯರು ಪಕ್ಕದಲ್ಲಿರೋ ಜನರಲ್ ಸ್ಟೋರ್ಗೆ ಹೋಗಿ ಅದನ್ನು ತರ್ತಾರೆ. ಅವರು ಬೆಲೆ ಕೇಳಲ್ಲ, ಅವ್ರಿಗೆ ಏನು ಬೆಲೆ ಹೇಳ್ತಾರೆ ಅದನ್ನು ಕೊಟ್ಟು ತರ್ತಾರೆ. ಅದು ನೀವು ಲ್ಯಾಬೊರೇಟ್ರಿ ಇಟ್ಕೊಂಡಿದ್ದೀರಾ, ಅದು ಕಲಬೆರಕೆನಾ ಅಂತ ನೋಡೋದಕ್ಕೆ ಹಾಕಿ ಅದನ್ನು ಯಾವ ರೀತಿ ಕಂಡುಹಿಡಿಬೇಕು. ಈ ಹಸು ಹಾಲನ್ನು ನಾವು ಕುಡಿತೀವಲ್ಲ, ಅದು ಕಲಬೆರಕೆ ಅಂತ ನಾವು ಹೇಗೆ ಕಂಡುಹಿಡಿಯೋದು? ತುಪ್ಪ ಪ್ಯೂರ್ ಆಗಿದ್ದರೆ ನೀವು ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ತುಪ್ಪ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ಮ ಡಬ್ಬದಲ್ಲಿ ನಿಮ್ಮ ಇದರಲ್ಲಿ ಬಾಟ್ಲ್ ಇಲ್ಲೇ ಕೊಡ್ತಾರೆ. 100% ಪ್ಯೂರ್ ಆದರೆ ಕೆಳಗಡೆ ನಿಮಗೆ ಮರಳು ಥರ ಬರ್ತದೆ. ಯಾವಾಗಲೂ ಪ್ಯೂರ್ ತುಪ್ಪ ಅಂತ ಹೇಳೋದು ಕೆಳಗಡೆ ನಿಮಗೆ ಮರಳಿದೆಯಲ್ಲ ಆಯ್ದಿರ್ತದೆ, ಮೇಲೆ ಅರ್ಧ ಅಂಶ ಅಂತ ಹೇಳೋದು ಆಯಿಲ್ ಥರ ಇರ್ತದೆ. ಇದಿದ್ರೆ ನಿಮಗೆ 100% ಪ್ಯೂರ್. ನಿಮ್ಮ ಚೆಕ್ ನೀವು ಮಾಡ್ಲಿಕ್ಕೆ ಆಗೋದು ಅಷ್ಟು ಮಾತ್ರ, ಅದ ಮೇಲೆ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡನೇದು, ನೀವು ಹಾಲು ಬಗ್ಗೆ ಕೇಳಿದ್ರಿ. ಹಾಲನ್ನು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ ಡೈರಿಗಳಲ್ಲಿ. ಕಲೆಕ್ಟ್ ಮಾಡಿದ ಮೇಲೆ ಆ ಹಾಲನ್ನ ನಿಮಗೆ ಫ್ಯಾಟ್ ಎಷ್ಟಿದೆ ಅಂತ ಫಸ್ಟ್ ನಿಮಗೆ ನೋಡ್ತಾರೆ. ಅದರ ಮೇಲೆ ಅದನ್ನು SNF ಅಂತ ಹೇಳ್ತಾರೆ, ಅಂದರೆ ಸಾಲಿಡ್ ನಾಟ್ ಫ್ಯಾಟ್ ಅಂತ ಹೇಳ್ಬೋದು. ಅದು ಯೂಶ್ವಲಾಗಿ ಬಿಟ್ವೀನ್ 8.5 to 9%. ಅದು ನಿಮಗೆ ಎಮ್ಮೆ ಹಾಲಾದ್ರೆ 9% ಇರ್ತದೆ, ಹಸುವಿನ ಹಾಲಾದ್ರೆ 8.5% ಇರ್ತದೆ. ಅಂದರೆ ಅದು ನಿಮಗೆ ಅದರ ಥಿಕ್ನೆಸ್ ಅಲ್ಲ, ಅದನ್ನ ಹೇಳ್ತೀನಿ, ಅದು ನಿಮಗೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ನೋಡ್ಲಿಕ್ಕೆ ಆಗೋದೇನು ಹೇಳ್ತೀನಿ, ಹಳೇ ಕಾಲದಲ್ಲಿ ನಿಮ್ಗೆ ನೋಡಿದಾಗ ಹೋಟ್ಲವ್ರು ನಿಮ್ಗೆ ಹಾಲು ಹಾಕಿದ್ರೆ ಚೆಕ್ ಮಾಡೋದು ಹೇಗಂದರೆ ಕೈ ಮೇಲಿಟ್ಟು ನಿಮ್ಗೆ ನೋಡ್ತಾ ಇದ್ರು. ಅದ್ರಲ್ಲಿ ಏನೂ ಗೊತ್ತಾಗೋದಿಲ್ಲ, ಅದು ಹೇಳ್ತೀನಿ. ಹಾಲು ನಿಮಗೆ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಂತಂದರೆ ನೀವು ಹಾಲನ್ನು ಕಾಸಿ ನೀವು ಅದರಲ್ಲಿ ಕೋವ ಮಾಡಿ, ಆವಾಗ ನಿಮ್ಗೆ ಅದರಲ್ಲಿ ಎಷ್ಟು ಪ್ಯೂರ್ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನಂದರೆ ಹಸುವಿನ ಹಾಲಾದರೆ ನಿಮಗೆ 1 ಲೀಟ್ರಿಗೆ ನೀವು ಕೋವ ಮಾಡಿ ಮನೇಲಿ ಮಾಡ್ಲಿಕ್ಕಾಗತ್ತೆ. ಬಾಂಡ್ಲೆಲ್ಲ ನಿಮ್ಮಲ್ಲಿ ಬಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಕೆಲಸ ಅಷ್ಟೇ. ಪ್ಯೂರ್ ಅಂತ ಚೆಕ್ ಮಾಡ್ಲಿಕ್ಕೆ ಬೇಕಾದ್ರೆ ನೀವು ಅದರಲ್ಲಿ ಕೋವ ಮಾಡಿದ್ರೆ, ಎಮ್ಮೆ ಹಾಲಾದರೆ 340 ಗ್ರಾಮ್ಸ್ ಬರ್ತದೆ, 340 ಗ್ರಾಮ್ 1 ಲೀಟ್ರಿಗೆ ಬರ್ತದೆ. ಇದೇ ಹಸುವಿನ ಹಾಲಾದರೆ ನಿಮಗೆ 220 ಗ್ರಾಮ್ಸ್. ಇದಕ್ಕಿಂತ ಕಮ್ಮಿ ಇದ್ರೂ ಪ್ರಾಬ್ಲಮ್, ಜಾಸ್ತಿ ಇದ್ರೂ ಅಲ್ಲ. ಇದೆಲ್ಲ ತಾಳ್ಮೆ ಇಟ್ಟು ಮಾಡಬೇಕು. ಆಫೀಸ್ಗೆ ಹೋಗೋ ಹೆಣ್ಮಕ್ಳು ಚೆಕ್ ಮಾಡ್ಬೇಕಂತ ಕುಡಿದಾದ್ಮೇಲೆ ಯಾರು ಏನ್ ಮಾಡಕ್ಕಾಗ. ಈಗ ಸರ್ದಾರ್ ಅಹಮದ್ ತಮ್ಮ ಪ್ರಶ್ನೆ ಕೇಳ್ತಾರೆ. ಸರ್ದಾರ್ ಅಹಮದ್, TV9 ಸ್ಟಿಂಗ್ ಆಪರೇಷನ್ ಮುಖಾಂತರ ಈಗ ಹುಬ್ಳಿನಲ್ಲಿ ಒಂದು ಬೆಣ್ಣೆ ತಯಾರು ಮಾಡುವಂತ ಒಂದು ಕಾರ್ಖಾನೆನ ರೈಡ್ ಮಾಡಿಸಿದ್ದಾರೆ. ದೃಶ್ಯ ಮಾಧ್ಯಮಗಳು ಬಂದು ಇದನ್ನ ಸರ್ಕಾರನ ಎಚ್ಚರಿಸ್ತಾ ಇರೋದು ತುಂಬಾ ಶ್ಲಾಘನೀಯ. ಆದರೆ ನಮ್ಮ ದುರಾದೃಷ್ಟ ಇಂಥ ಸರ್ಕಾರಗಳು ನಾವು ನೋಡ್ತಾ ಇರೋದು. ಇದ್ರ ಬಗ್ಗೆ ಸರ್ಕಾರ
ದೃಢ ನಿರ್ಧಾರ ತಗೊಂಡು ಅಧಿಕಾರಿ ವರ್ಗನ ಎಚ್ಚೆತ್ಸಿ ಜಾಗೃತಿ ಮೂಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ರವಿ, ಏನು ಹೇಳ್ತೀರಾ ರವಿಶಂಕರ್? ಆಲ್ರೆಡಿ ನಾವು ನಮ್ಮದು ಇನ್ಸ್ಪೆಕ್ಟರ್ಸ್ ಎಲ್ಲ ತಾಲೂಕಿನಲ್ಲಿ ಇದ್ದಾರೆ. ಅವರು ನಾರ್ಮಲಿ 8 to 10 ಸ್ಯಾಂಪಲ್ಸ್ ಪರ್ ಮಂತ್ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿಬಿಟ್ಟು THO ನಮ್ಮದು ತಾಲೂಕ್ ಹೆಲ್ತ್ ಆಫೀಸರ್ಗೆ ಕೊಡ್ತಾರೆ. ಅವರು ಏನಾದರೂ ಅಡಲ್ಟ್ರೇಷನ್ ಸಸ್ಪೆಕ್ಟ್ ಇದ್ದರೆ ನಮ್ಮ ಲ್ಯಾಬ್ರೇಟ್ರಿಗೆ ಕಳಿಸ್ಬಿಟ್ಟು ಆ್ಯಂಡ್ ದೆನ್ ನಾವು ಅವ್ರಿಗೆ ಕನ್ವಿಕ್ಷನ್ ಮಾಡೋಕ್ಕೆ ನಾವು ವಿ ಟೇಕ್ ಪರ್ಮಿಷನ್ ಆಫ್ DHO ಆ್ಯಂಡ್ ಗಿವ್ ಇಟ್ ಪುಟ್ ಅ ಕೇಸ್ ಅಗೇನ್ಸ್ಟ್ ದೆಮ್. ಹಂಗೆ ಮಾಡ್ತಾ ಇದ್ದೀವಿ. ಓಕೆ, ಈಗ ಸುಭಾಷಿಣಿ ಅವರು ತಮ್ಮ ಪ್ರಶ್ನೆ ಕೇಳ್ತಾರೆ. ಸುಭಾಷಿಣಿ ಅವರು. ರಘು ಸರ್ ಅವರು ಹೇಳಿದ್ರು ದಿಸ್ ಇಸ್ ಕ್ರಿಮಿನಲ್ ಆಸ್ಪೆಕ್ಟ್ ಅಂತ. ಕ್ರಿಮಿನಲ್ ಆಸ್ಪೆಕ್ಟ್ ಇದೆ, ಇದು ಮಾಡೋದೇ ಕ್ರಿಮಿನಲ್ ಕೆಲಸ. ಇದು ಈ ಕಲಬೆರಕೆ ಅನ್ನೋದೇ ಕ್ರಿಮಿನಲ್ ಅಂತ ತಾವು ಹೇಳಿದ್ರಿ. ಕ್ರಿಮಿನಲ್ಲೂ ಇರಬಾರ್ದು, ಕಮರ್ಷಿಯಲ್ ರೇಟನ್ನು ಮಾಡಿ ಅವರು ಕಮರ್ಷಿಯಲ್ ಆಸ್ಪೆಕ್ಟು ಇಟ್ಕೋಬಾರ್ದು. ವಾಟ್ ಈಸ್ ದ ರೆಮಿಡಿ, ಯಾವ ರೀತಿ ಅದನ್ನು ಮಾಡ್ಬೋದು? ಸೊ ಮಹಿಳೆಯರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ತಮ್ಮಂಥ ವಿದ್ಯಾವಂತರು ನುರಿತವರು ಯಾಕೆ TV ಮುಖಾಂತರ ಕೊಡಬಾರ್ದು? ಈಗ ಪಬ್ಲಿಕ್ಕಲ್ಲಿ ಆಹಾರದ ಬಗ್ಗೆ ದಿನನಿತ್ಯ ನಾವು ಸೇವಿಸ್ತಾ